ಕಾರ್ಯಕ್ರಮದ ಆರಂಭದಲ್ಲಿ 12ನೇ ಶತಮಾನದ ವಚನಕಾರ, ಕರ್ನಾಟಕ ಕ್ರಾಂತಿಯ ನೇತಾರ, ವಿಶ್ವಗುರು ಬಸವಣ್ಣನನ್ನ ಉದಯ ಮಂದಿರದಲ್ಲಿ ಸ್ಮರಿಸಿ ಸೈನಿಕ ಶಾಲೆಯ ಕನ್ನಡ ವಿಭಾಗದ ಅಂತರ್ಸದನ ಭಾಷಣಾ ಕಲಾ ಸ್ಪರ್ಧೆಯಲ್ಲಿ ಉಪಸ್ಥಿತರಿರುವ ಆದರಣೀಯ ಪ್ರಾಂಶುಪಾಲರೇ, ಹಿರಿಯ ಉಪನ್ಯಾಸಕ ಮಿತ್ರರೇ, ಎಲ್ಲ ಸ್ಪರ್ಧಾರ್ಥಿಗಳೇ, ಜೊತೆಗೆ ನನ್ನೊಂದಿಗೆ ನಿರ್ಣಾಯಕರಾಗಿ ಆಗಮಿಸಿದ ಸಹೋದರ ಸಹೋದರಿಯರೇ, ನನ್ನ ದೇಶದ ರಕ್ಷಣೆಗಾಗಿ ಸಿದ್ಧರಾದ ಸೈನಿಕ ಶಾಲೆಯ ಯಾವತ್ತು ಸೈನಿಕರೇ, ನಿಜಕ್ಕೂ ಈ ಪುಟ್ಟ ಪುಟಾಣಿಗಳ ಮಾತನ್ನ ಕೇಳಿದಾಗ ಸ್ವಾಮಿ ವಿವೇಕಾನಂದರನ್ನ ಓದಿದ್ರೆ ಇಡೀ ಭಾರತ ದೇಶವೇ ಕಾಣುತ್ತೆ, ಭಗವದ್ಗೀತೆಯನ್ನು ಓದಿದ್ರೆ ಕೃಷ್ಣ ಪರಮಾತ್ಮ ಕಾಣ್ತಾನೆ, ಹಾಗಾದ್ರೆ ಸೈನಿಕ ಶಾಲೆಯನ್ನು ನೋಡಿದ್ರೆ ಇಡೀ ನಮ್ಮ ಭಾರತದ ರಕ್ಷಣೆಗಾಗಿ ನಿಂತ ಸೈನ್ಯ ಪಡೆಯೇ ಕಾಣ್ತಾ ಇದೆ ಅನ್ನುವಾಗ ನನಗಂತೂ ಖಂಡಿತವಾಗಿ ಭಾಸವಾಗ್ತಾ ಇದೆ. ನಿಮ್ಮೆಲ್ಲರನ್ನ ಕುರಿತು ಒಂದು ಮಾತು ಹೇಳಿದ್ರು, ನೀವು ಶಿಸ್ತನ್ನ ಕಾಯ್ಕೋಬೇಕು ಅಂತ. ನೀವು ಮಕ್ಕಳು ಮಾತಾಡಬೇಕು, ಆದ್ರೆ ಯಾವಾಗ ಮಾತಾಡ್ಬೇಕು ಅಂದ್ರೆ ಮಾತಾಡಾಗ ಮಾತ್ರ ಮಾತಾಡ್ಬೇಕು. ಇಲ್ಲಿ ವೇದಿಕೆ ಮೇಲೆ ಯಾರು ಬೇಕಾದವರು ಮಾತಾಡುವಾಗ ನೀವೇನು ಆಲೋಚನೆ ಮಾಡ್ಬೇಕು ಅಂದ್ರೆ, ಕುಂತು ಭಾಷಣ ಕೇಳುವಾಗ ಯಾವಾಗಲೂ ನನ್ನಷ್ಟು ದಡ್ಡ್ರು ಯಾರೂ ಇಲ್ಲ ಅಂತ ಕೇಳ್ಬೇಕು. ಇಲ್ಲಿ ವೇದಿಕೆ ಮೇಲೆ ಮಾತಾಡುವಾಗ ಯಾರು ಬೇಕಾದವರು ಇಲ್ಲಿ ನನ್ನಷ್ಟು ಜಾಣನೇ ಯಾರು ಇಲ್ಲ, ನನ್ನಷ್ಟು ಯೋಗ್ಯವಾಗಿ ಮಾತಾಡೋನೇ ಯಾವೂ ಇಲ್ಲ ಅಂತ ಮಾತಾಡಿದಾಗ ಮಾತ್ರ ನಾವು ಕೇಳೋದಕ್ಕೆ ಯೋಗ್ಯ ಕಿವಿ ಆಗ್ತೀವಿ, ಮಾತಾಡೋದಕ್ಕೆ ಯೋಗ್ಯ ಬಾಯಿ ಆಗ್ತೀವಿ. ಬಹುಶಃ ಇವತ್ತು ಈ ಎಲ್ಲ ಮುದ್ದು ವಿದ್ಯಾರ್ಥಿಗಳು ಮಾತಾಡೋದನ್ನ ನೋಡಿದ್ರೆ ನಿಜಕ್ಕೂ ನನಗ ಹೆಮ್ಮೆ ಆಗ್ತದೆ, ಸಂಭ್ರಮ ಆಗ್ತದೆ. ಆಮೇಲೆ ಪ್ರತಿಯೊಬ್ಬರು ಕೆಲವರನ್ನ ಹೊರತುಪಡಿಸದೆ ಪ್ರತಿಯೊಬ್ಬರು ಎಂತ ವಿಶಿಷ್ಟವಾದ ವಿಷಯವನ್ನು ಆಯ್ಕೆ ಮಾಡಿಕೊಂಡು ನಮ್ಮೊಂದಿಗೆ ಶೇರ್ ಮಾಡಿಕೊಂಡ್ರು ಅಂದ್ರೆ ನಿಜಕ್ಕೂ ಅದು ಹೆಮ್ಮೆಯ ಸಂಗತಿ ಅಂತ. ಇಲ್ಲಿ 12 ಜನ ಭಾಗವಹಿಸಿದಾಗ ಒಬ್ಬರು ಫಸ್ಟ್ ಬರ್ಬೋದು, ಇನ್ನೊಬ್ರು ಸೆಕೆಂಡ್ ಬರ್ಬೋದು, ಅದು ಪ್ರಧಾನ ಅಲ್ಲವೇ ಅಲ್ಲ. ಸ್ವಾಮಿ ವಿವೇಕಾನಂದ ಒಂದು ಕಡೆ ಒಂದು ಮಾತು ಹೇಳ್ತಾರೆ, ಪರಾಕ್ರಮಿಗೆ ಪರಾಭವೂ ಭೂಷಣಪ್ರಾಯ, ಪರಾಕ್ರಮಿಗೆ ಪರಾಭವವೂ ಭೂಷಣಪ್ರಾಯ. ಹಾಗಾದ್ರೆ ಯಾವನು ಪರಾಕ್ರಮಿ ಇರ್ತಾನೋ ಅವನು ಮಾತ್ರ ಭಾಗವಹಿಸ್ತಾನೆ, ಯಾವನು ಯೋಗ್ಯನಾಗಿರ್ತಾನೋ ಅವನು ಮಾತ್ರ ಪಾಲ್ಗೊಳ್ತಾನೆ. ಹಾಗಾದ್ರೆ ಆ ಪಾಲ್ಗೊಳ್ಳುವ ನಮಗೆ ಯೋಗ್ಯತೆ ಇದೆ ಅಂದಾಗ ಒಂದಿಲ್ಲ ಒಂದು ದಿನ ಗೆಲ್ಲುವ ಯೋಗ್ಯತೆ ನಮಗೆ ಬರ್ತದೆ ಅಂತಾನೆ ನೀವು ತಿಳ್ಕೊಂಡು ಭಾಗವಹಿಸಬೇಕು ಅಂತ.